ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ನೋಡಿ ಗುಳ್ಳಡಿಕೆ ಲಡ್ಡು ಇದೆ, ಕರದಂಟಿದೆ ಮತ್ತು ಸವಣೂರು ಖಾರ, ಸವಣೂರು ಚೌಚೌ ಅಂತ ಹೇಳ್ಬೋದು, ಅದು ಇದೆ. ಇದನ್ನೆಲ್ಲ ಯಾರು ತೊಗೊಂಡು ಬಂದಿದ್ದಾರೆ ನನಗೆ ಕೊಡೋದಕ್ಕೆ ಅಂದರೆ ನಮ್ಮಣ್ಣ, ಅತ್ತಿಗೆ, ನಮ್ಮ ಅಣ್ಣನ ಮಗಳು ಐಶ್ವರ್ಯ ಬಂದಿದ್ದಾರೆ. ತುಂಬ ತುಂಬ ಖುಷಿಯಾಗಿದೆ. ಬುಧವಾರ ದಿವಸ ಬೆಳಗ್ಗೆ ಬಂದರು. ಬುಧವಾರ ದಿವಸ ಒಂದು ಫಂಕ್ಷನ್ ಇತ್ತು, ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳ್ತೀನಿ. ಸೊ ಅವರು ರಾಜಾಜಿನಗರಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆನೇ ಬಂದವ್ರನ್ನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟರು. ನಾನು ಬ್ರೇಕ್ಫಾಸ್ಟೂ ಮಾಡಿದ್ದೆ, ರೆಡಿ ಮಾಡಿದ್ದೆ. ದೋಸೆ, ಆಲೂಗಡ್ಡೆ ಪಲ್ಯ ತಿನ್ಕೊಂಡು ಹೋಗಿ ಒಂದೊಂದು ದೋಸೆನಾದರೂ ಅಂದೆ, ಇಲ್ಲ ಲೇಟ್ ಆಗುತ್ತೆ ಅಂತ 9:30 ಕರೆಕ್ಟಾಗಿ ಅವ್ರ ಮನೆಯಿಂದ ಹೊರಟರು. ನಮ್ಮ ಐಶ್ವರ್ಯನೂ ತುಂಬ ತುಂಬ ಚೆನ್ನಾಗಿ ರೆಡಿ ಆಗಿದ್ಲಪ್ಪ. ಆಮೇಲೆ ನಮ್ಮ ಅತ್ತಿಗೆಗೆಲ್ಲ ನಾನು ಇದನ್ನ ಹಾಕೋ, ಈ ಥರ ಹಾಕೋ, ಈ ಥರ ಸೀರೆ ಉಟ್ಕೋ ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅವರು ಡ್ರೆಸ್ ರೆಡಿ ಆಗಿದ್ದರು. ಇರು ಒಂದು ಗ್ಲಿಮ್ಸ್ ತಗೊಳ್ತೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಒಡವೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಂಕ್ಷನ್ಗೆ ಹೋಗಬೇಕಾದ್ರೆ ಹೆಣ್ಮಕ್ಳಿಗೆ ಸೀರೆ ಒಡವೆನೇ ಅಲ್ವಾ ತುಂಬ ಅಂದವಾಗಿ ಕಾಣಿಸೋದು. ಮತ್ತು ಅದು ಅಲ್ಲದೆ ನಮ್ಮ ಅತ್ತಿಗೆಗೆ ತುಂಬ ಇಷ್ಟ ನೀಟಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಹೂವು ಮುಡ್ಕೊಂಡು ಒಂದು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಕ್ಕೆಲ್ಲನೂ. ಹಾಗಾಗಿ ಇರು ಒಂದು ಫೋಟೋ ತೊಗೊಳ್ತೀನಿ, ಗ್ಲಿಮ್ಸ್ ತಗೊಳ್ತೀನಿ ಅಂತ ತಗೊಂಡೆ. ಆಮೇಲೆ ಸಾಯಂಕಾಲ ಬನ್ನಿರಿ, ಒಂದು ದೊಡ್ಡ ನಿಂಬೆಹಣ್ಣು ಹಾರನೇ ಒಂದು ದೃಷ್ಟಿ ತೆಗೆದುಬಿಡೋಣ ಅಂತ ನಾನು ತಮಾಷೆ ಮಾಡ್ತಾ ಇದ್ದೆ ಅಮ್ಮ ಮಗಳಿಗೆ. ಇಬ್ಬರೂ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಮ್ಮ ಐಶ್ವರ್ಯನೂ ಅಷ್ಟೇ, ಅವಳಿಗೆ ಎಷ್ಟು ಚೆನ್ನಾಗಿ ಅವಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ. ಪೈಲಟ್ ಅವರು ಇನ್ನು ಕಾಕ್ಪಿಟಲ್ಲಿ ಕೂತಾಗ ನಾನು ಇವ್ರಿಗೆ ಬೇಸನ್ ಲಡ್ಡು ಚಕ್ಲಿ ಕೊಡ್ತಾ ಇರ್ತೀನಿ, ತಿನ್ಕೊಂಡು ಸ್ಟೇರಿಂಗ್ ಇಟ್ಕೊಂಡು ಫ್ಲೈಟ್ನ ಓಡಿಸ್ತಾ ಇರ್ತಾರೆ. ಐಶ್ವ, ಹಾಂ, ನಿನ್ನ ಪಕ್ಕದ ಕಾಕ್ಪಿಟಲ್ಲಿ ನಿನ್ನ ಪಕ್ಕ ಕೂತ್ಕೊಂಡು ಬೇಸನ್ ಲಡ್ಡು ಚಕ್ಲಿ ಕೊಡ್ತಾ ಇರ್ತೀನಿ, ಚುರ್ಮುರಿ ಬಜ್ಜಿ, ಚುರ್ಮುರಿ ಬಜ್ಜಿ. ಸುಂದ್ರಿ, ಒಂದು ನಿಂಬೆಹಣ್ಣು ಹಾರ ಇದ್ರೆ ತೊಗೊಂಬಲ್ಲಿ, ಹಂಗೆ ಮತ್ತೆ ಬರ್ಬೇಕಾದ್ರೆ ಹಾಕಿದ್ರಷ್ಟು ತೆಗಿಯಾಕಿಗೆ ಐಶಮ್ಮಗ ಚಲೋ ಚಂದದಿ ಬಾರಯ್ಯವ್ವ, ಬಾಯವ್ವ, ನೀ ಹಂಗೆ ಇದ್ರು ಚಂದ ಕಾಣ್ತಿ, ಬಾ ನೀ ಹಂಗಿದ್ರು ಚಂದ. ನೋಡಿ, ಹಾಂ ಬಾ, ಇಲ್ಲಿ ಬಾ, ಇಲ್ಲಿ ಹೊರಗೆ ಬಾ, ಹೊರಗೆ ಬಾ, ಒಂದು ಲುಕ್ ಕೊಡುವಂತಿ, ಬಾ ಒಂದು ಲುಕ್ ಕೊಡುವ. ನಮ್ಮ ಅಣ್ಣನ ಮಗಳು ಐಶ್ವರ್ಯ ಬೆಳಗಾಮಲ್ಲಿ ಏವಿಯೇಷನ್ ಹಾಸ್ಪಿಟಾಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮಾಡ್ತಾ ಇದ್ದಾಳೆ. ತುಂಬ ತುಂಬ ಬ್ರಿಲಿಯಂಟ್ ಹುಡುಗಿ ಇದು, ಚಿಕ್ಕ ವಯಸ್ಸಿಂದ ಅಂತಲೇ ಹೇಳ್ತೀನಿ. ರ್ಯಾಂಕ್ ಸ್ಟೂಡೆಂಟ್ ಯಾವಾಗ್ಲೂ. ತುಂಬ ಖುಷಿಯಾಗುತ್ತೆ. ಪೈಲಟ್ ಆಗ್ತಾಳೆ. ಅದಕ್ಕೆ ಅವಳಿಗೆ ನಾನು ರೇಗಿಸ್ತಾ ಇದ್ದೆ, ನೀನು ಪೈಲಟ್ ಆದರೆ ಕಾಕ್ಪಿಟಲ್ಲಿ ನಿನ್ನ ಪಕ್ಕದ ಸೀಟು ಇಲ್ಲ ಹಿಂದಿನ ಸೀಟಲ್ಲಿ ನಾನು ಕುತ್ಕೊಂಡ್ಬಿಟ್ಟು ನಿನಗೆ ಸ್ನ್ಯಾಕ್ಸು, ಬೇಸನ್ ಲಡ್ಡು, ಚೂರ್ಮುರಿ ಬಜ್ಜಿ ಕೊಡ್ತಾ ಇರ್ತೀನಿ ಕಣೆ, ತಿನ್ಕೊಂಡು ನೀನು ಓಡಿಸ್ತಾ ಇರು ಫ್ಲೈಟ್ನ, ನಾನು ನಿನ್ನ ಜೊತೆಗೆ ಇರ್ತೀನಿ ನೀನು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೆ. ತಮಾಷೆ ಮಾಡ್ತಾ ಇರ್ತೀನಿ, ರೇಗಿಸ್ತಾ ಇರ್ತೀನಿ. ಹೌದು ಅಂತ ಅವಳು ನಗ್ತಾ ಇರ್ತಾಳೆ. ನಾವಿಬ್ಬರು ಒಂಥರ ದೋಸ್ತ್ ಅಂತ ಹೇಳ್ಬೋದು. ದೋಸ್ತ್ ಅಂತ ಹೇಳ್ತಾರಲ್ಲ, ನನಗೆ ತುಂಬ 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 ಇಷ್ಟಪಡ್ತಾಳೆ. ನಾನು ಅಷ್ಟೇ ಇಷ್ಟಪಡ್ತೀನಿ ಅವಳನ್ನ ಅಂತ ಹೇಳ್ತೀನಿ. ಅವರು ಇವಾಗ ನೋಡಿ ಫಂಕ್ಷನ್ಗೆ ಹೊರಡ್ತಾ ಇದ್ದಾರೆ. 9:30 ಆಗಿತ್ತು. ಮತ್ತು ಇದನ್ನು ಓಲಾ ಉಬರ್ ಟ್ಯಾಕ್ಸಿ ಬುಕ್ ಮಾಡಿದ್ರು. ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ದೂರನೂ ಆಗುತ್ತಲ್ವ, ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ, 40 ಮಿನಿಟ್ಸ್ ಅಂತೂ ಆಗುತ್ತೆ. ಆಮೇಲೆ ಅವರು ಬರೋದು ಮಧ್ಯಾಹ್ನ 4 ಗಂಟೆಗೆ ಬಂದರು. ಆಮೇಲೆ ಇದು ನಮ್ಮ ಮನೆಯವ್ರಿಗೆ ನಾನು ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬಂದಾಗ ಅವ್ರಿಗೆ ದೋಸೆ, ಶೇಂಗಾ ಚಟ್ನಿ, ಆಲೂಗಡ್ಡೆ ಪಲ್ಯ, ಹುರುಳಿಕಾಳು ಬಸ್ಸಾರು ಮಾಡಿದ್ದೆ. ಆಮೇಲೆ ಈರುಳ್ಳಿ ಸಾಲಡ್ ಕೊಟ್ಟಿದ್ದೀನಿ. ಶೇಂಗಾ ಚಟ್ನಿ ಆದಮೇಲೆ ಅನ್ನ ಸಾರು ಬಡಿಸ್ದೆ, ಚಪಾತಿನೂ ಮಾಡಿದ್ದೆ. ಸೊ ದೋಸೆ, ಚಪಾತಿ, ಆಲೂಗಡ್ಡೆ ಪಲ್ಯ, ಹುರುಳಿಕಾಳು ಬಸ್ಸಾರು, ಉಸ್ಲಿ ನೋಡಿ, ಉಸ್ಲಿ ಮತ್ತು ತಿಳಿ ಸಾರು, ರಸಮ್ ಆ ಥರ ಮಾಡಿದ್ದೆ. ಚೆನ್ನಾಗಾಗಿತ್ತು. ಅವರು 4 ಗಂಟೆಗೆ ಬಂದ್ರಲ್ಲ, ರಾತ್ರಿ ಇದೆಲ್ಲ ಊಟ ಮಾಡಿದ್ರು ನಮ್ಮಣ್ಣ, ಅತ್ತಿಗೆ ಅಂತ ಹೇಳ್ತೀನಿ. ಸೊ ನಮ್ಮಣ್ಣ ಅತ್ತಿಗೆ ತೊಗೊಂಬಂದಿರೋ ಸವಣೂರು ಖಾರ ಮತ್ತು ಇದು ಕರದಂಟಂತೂ ತುಂಬ ಚೆನ್ನಾಗಿರುತ್ತಪ್ಪ. ನಮ್ಮೂರ ಕಡೆಗೆಲ್ಲ ಬೆಳಗಮ್ಮು, ಧಾರವಾಡ, ಗೋಕಾಕು ಕರದಂಟು ತುಂಬ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ಲಿ ಸ್ಪೆಷಲ್ಗಳು ಏನೇ ಇದ್ದರೂ ಮರೀದೆಲ್ಲ ತೊಗೊಂಬಂದು ಕೊಡ್ತಾರೆ. ಪಾಪ ಅಷ್ಟು ತಂದೆ ಇಲ್ಲ ಅಂದರೂ ನಮ್ಮ ಅಣ್ಣ ಅತ್ತಿಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ಮಾತ್ರ ಹೀಗೆ ಇರಲಪ್ಪ, ನಮಗೇನು ಜಾಸ್ತಿ ಆಸ್ತಿ, ದುಡ್ಡು, ಅಂತಸ್ತು ಅವರಿಂದ ನಾವೇನು ಬಯಸೋದಿಲ್ಲ. ಏನೋ ಯಾವಾಗೋ ವರ್ಷಕ್ಕೊಂದು ಸಾರಿ ಒಂದು ಪ್ರೀತಿಯಿಂದ ಒಂದು ಬಾಗಿಣನೋ ಅರಿಶಿನ ಕುಂಕುಮ ಕೊಟ್ಟರೆ ಸಾಕು ತವ್ರ ಮನೆಯಿಂದ. ಇದೇ ಪ್ರೀತಿ ಯಾವಾಗಲೂ ಇದ್ದರೆ ಸಾಕು ಅಂತೀನಿ. ಮತ್ತು ಗೆಸ್ಟ್ ರೂಮಲ್ಲಿ ಬೆಡ್ ಇರಲಿಲ್ವಲ್ಲ, ಬೆಡ್ನ ಕೂಡ ರೆಡಿ ಮಾಡಿಸಿದ್ವಿ.
ಯಾರಾದರೂ ಬರಲಿ, ಯಾರಾದರೂ ಬರಬೇಕು ನಮ್ಮ ಮನೆಗೆ ಅಂತಲೇ ಮತ್ತು 2 BHK ನಾನು ತೊಗೊಂಡಿರೋದು. ಅದಕ್ಕೇ ಇವಾಗ ಗೆಸ್ಟ್ ರೂಮಲ್ಲಿ ಒಂದು ಹೊಸ ಬೆಡ್ಡು ರೆಡಿ ಮಾಡಿಸಿ ಎಲ್ಲ ನೀಟಾಗಿ ವಾಶ್ ಮಾಡಿರೋ ಬೆಡ್ಶೀಟ್ಗಳೆಲ್ಲನೂ ಹಾಕಿದ್ದೀನಿ. ಇನ್ನೂ ಒಂದೊಂದೇ ದಿನ ಸ್ವಲ್ಪ ಸ್ವಲ್ಪ ಮಾಡೋಣ, ಏನು ಅರ್ಜೆಂಟ್ ಇದೆ ಎಲ್ಲ ರೆಡಿ ಮಾಡೋಕ್ಕೆ, ಸೆಟಪ್ ಮಾಡೋಕ್ಕೆ ಅಲ್ವಾ. ಸೊ ಬೆಡ್ಡನ್ನು ಅಷ್ಟೇ ಹೊಸದೇ ನಾನು ರೆಡಿ ಮಾಡಿಸಿ ಹಾಕಿಸ್ದೆ ಅಂತ ಹೇಳ್ತೀನಿ. ನಮ್ಮ ಅಣ್ಣ ಅತ್ತಿಗೆ ಮಲ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ರೂಮಲ್ಲಿ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ರೀ. ಒಳ್ಳೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಏನೋ ತಂಪಾಗಿರೋ ಒಂದು ಮರದ ಕೆಳಗಡೆ ಮಲಗಿದ್ದೀವೇನೋ ಅನ್ನೋ ಅಷ್ಟು ತಣ್ಣಗಿರುತ್ತೆ ಗಾಳಿ. ನಮ್ಮ ಅಣ್ಣ ಅತ್ತಿಗೆ ಅದನ್ನೇ ಹೇಳ್ತಾಯಿದ್ರು, ಏನಿಲ್ಲಿ ಮಲ್ಕೊಂಡ್ರೆ ಎಷ್ಟು ನಿದ್ದೆ ಬರುತ್ತಪ್ಪ, ಎಷ್ಟು ತಣ್ಣಗಿದೆ. ಈ ವಿಂಡೋಯಿಂದ ನೋಡಿ, ಈ ವಿಂಡೋಯಿಂದನೇ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿಗಿಂತನೂ ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಬೆಡ್ಡೂ ಅಷ್ಟೇ ಈ ಥರ ಬಾಕ್ಸ್ ಬೆಡ್ ಕಾಟನ್ನ ಹಾಕ್ಸ್ಬಿಟ್ಟು ಮಾಡಿಸಿದ್ದೀನಿ. ಕರ್ಲಾನ್ ಎಲ್ಲ ತರಿಸಿದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಮೀಡಿಯಮ್ ರೇಂಜಿದು ಕರ್ಲಾನ್ ತರಿಸಿದ್ರೆ ಅದು ತುಂಬ ಮೈ ಬಿಸಿ ಹೀಟ್ ಆಗುತ್ತೆ. ಒಳ್ಳೆ ಖಾರದ ಪುಡಿ ಹಚ್ಚಿದಂಗೆ ಸ್ಕಿನ್ ಎಲ್ಲ ಉರಿ ಆಗುತ್ತೆ. ಅದಕ್ಕೇ ಮತ್ತೆ ಅದು ತೊಗೊಳ್ಳೋದು, ಮತ್ತೆ ಅದನ್ನು ಬಿಸಾಕೋದು, ಅದೆಲ್ಲ ತಲೆನೋವು, ಗೋಜ್ಬೇಡ, ಮೈಕೈ ನೋವು ಬಂತು, ತಲೆನೋವು ಬಂತು ಅಂತ ಆಗುತ್ತೆ ಕೆಲವೊಂದು ಬೆಡ್ಗಳಲ್ಲಿ. ಬಟ್ ಈ ಕಾಟನ್ನ ಹಾಕಿಸಿ ನಾವು ಹೊಲಿಸ್ತೀವಲ್ಲ ಬಾಕ್ಸ್ ಬೆಡ್ಡು, ಇದು ಏನೂ ಆಗಲ್ಲ. ಸ್ವಲ್ಪ ಇದು ಆದ್ರೂ ಸ್ವಲ್ಪ ದಿವಸ ಆದಮೇಲೆ ಇದು ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತಲ್ವ, ಸ್ವಲ್ಪ ಹರಡ್ಕೊಳ್ಳುತ್ತೆ ಕಾಟನ್ ಎಲ್ಲನೂ. ಸೊ ಏನೂ ಆಗಲ್ಲ. ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ದಿವಾನ ಬೆಡ್ಗೂ ಇದನ್ನೇ ನಾನು ಹೊಲಿಸಿದ್ದೀನಿ, ಬಾಕ್ಸ್ ಬೆಡ್ಡೇ ಹೊಲಿಸಿದ್ದೀನಿ. ನಮ್ಮ ಮಾಸ್ಟರ್ ಬೆಡ್ರೂಮಲ್ಲಿರೋ ಬೆಡ್ಗೂ ಇದೇ ಥರ ಹೊಲಿಸಿದ್ದೀನಿ. ಅದೇ ನನಗೆ ಇಷ್ಟ ಆಗೋದು. ಈ ದಿವಾನ್ ಬೆಡ್ಡನ್ನು ಅಷ್ಟೇ ಹೊಲಿಸಿರೋದು, ಬಾಕ್ಸ್ ಬೆಡ್. ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಮೈ ಕೈ ನೋವು, ಮೈ ಉರಿ ಆಗೋದು ಆ ಥರದ್ದು ಏನೂ ಕಂಪ್ಲೇಂಟ್ ಇಲ್ಲ. ಅದಕ್ಕೇ ಆಮೇಲೆ ಅವರು ನೀಟಾಗಿ ಇದನ್ನು ಎಲ್ಲನೂ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದೀನಿ ನೋಡಿ. ಇನ್ನೂ ನಾನು ಟೀಪಾಯಿ ಕಾರ್ನರ್ ಒಂದು ಡೆಕೋರೇಟ್ರ್ ಎಲ್ಲನೂ ಮಾಡೋದಿದೆ. ಸ್ವಲ್ಪ ನಿಧಾನಕ್ಕೆ ಮಾಡೋಣ, ಏನು ಅರ್ಜೆಂಟ್ ಇಲ್ಲ ಅಂದ್ಬಿಟ್ಟು. ಅವರು ಮಧ್ಯಾಹ್ನ ಮತ್ತು ಯಾರೂ ಇರಲಿಲ್ವಲ್ಲ, ನಾನೇ ಒಬ್ಬಳೇ ಮನೆಯಲ್ಲಿದ್ದೆ. TV ಎಲ್ಲ ಫಿಟ್ ಮಾಡಿಸಿದ್ದೀವಿ. ಇನ್ನೊಂದು 3 ಸೀಟರ್ ಸೋಫಾ ಬರುತ್ತೆ, ಮತ್ತು ಕಾರ್ನರ್ ಡೆಕೋರೇಟರ್ ಬರುತ್ತೆ, ಮತ್ತು ಇನ್ನೊಂದೆರಡು ಸ್ಕ್ರೀನ್ಗಳು ಹೊಸ ತರೋದು. ಕೆಲವೊಂದು ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ 1 by 1 ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸಿಗೆ ಹೋಗಿ ತರೋದು, ಇಲ್ಲ ಮೀಶೋನಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು, ಗೊತ್ತಿಲ್ಲ, ನೋಡೋಣ. ಇದು ನೋಡಿ 23ನೇ ತಾರೀಕು ಚಪಾತಿ ಹಿಟ್ಟು ಮತ್ತು ರಾತ್ರಿ ಊಟಕ್ಕೆ ಈರುಳ್ಳಿ ಸಾಲಡ್ಡು, ಏನೇನು ಅಡುಗೆ ಮಾಡಿದ್ದೀನಿ ಅಂತ. ಇದು ಹುರುಳಿಕಾಳು ಉಸ್ಲಿ, ಮೊಳಕೆ ಬರಿಸಿರೋದು, ತುಂಬ ಒಳ್ಳೆಯದು ಹುರುಳಿಕಾಳು ಅಂತ ಹೇಳ್ತೀನಿ. ಆಮೇಲೆ ಇದು ಆಲೂಗಡ್ಡೆ ಪಲ್ಯ, ದೋಸೆ ಮಾಡಿದ್ನಲ್ವ, ಆಲೂಗಡ್ಡೆ ಪಲ್ಯನೂ ಮಾಡಿದ್ದೀನಿ. ದೋಸೆ ತಿನ್ಕೊಂಡು ಹೋಗ್ರಿ ಅಂದೆ, ಅವ್ರು ಹಾಗೆ ಹೋದರು. ಇದು ಸಾರೂ ಮಾಡಿದ್ದೀನಿ. ಬೇಗ ಒಂದೇ ಸಾರಿ ಫಟಾಫಟ್ ಅಂತ ಮುಗಿಸ್ಬಿಟ್ಟೆ. ಯಾಕೆಂದರೆ ಅವ್ರು ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋಣ, ಟೈಮ್ ಸ್ಪೆಂಡ್ ಮಾಡೋಣ, ಅಣ್ಣ ಅತ್ತಿಗೆ ಜೊತೆ, ಅಣ್ಣನ ಮಗಳ ಜೊತೆ. ನಾನು ಕಿಚನಲ್ಲೇ ಸೇರ್ಕೊಂಡ್ಬಿಟ್ರೆ ಅವ್ರಿಗೆ ಮಾತಾಡಿಕೊಂಡು ಏನು ಅಂತ ತಮಾಷೆ ಮಾಡ್ಕೊಂಡು ಇರದೆ ಹೋದರೆ ಅವ್ರಿಗೂ ಬೋರಿಂಗ್ ಆಗುತ್ತೆ. ಇದೇನಪ್ಪ ಬಂದ್ವಿ, ರೂಮಲ್ಲಿ ಕೂತ್ಕೊಂಡ್ವಿ, ಹೋದ್ವಿ ಅಂತ ಅನಿಸುತ್ತಲ್ಲ. ಅದಕ್ಕೆ ಬೇಗ ಎಲ್ಲ ಕೆಲಸ ಫಿನಿಷ್ ಮಾಡ್ಕೊಂಡ್ಬಿಟ್ಟೆ. ರೈಸ್ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟ ಮಾಡಿದ್ರು, ನಾನು ಊಟ ಮಾಡಿದೆ. ಆಮೇಲೆ ಅಷ್ಟು ರೈಸ್ ಮಿಕ್ಕಿತ್ತು. ನಾನು ನೋಡಿ ನನ್ನ ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಕಾಳು ಪಲ್ಯ ಸಾರು ಮಾತ್ರ. ಈರುಳ್ಳಿಗೆ ಸ್ವಲ್ಪ ನಿಂಬೆಹಣ್ಣು ರಸ, ಸ್ವಲ್ಪ ಉಪ್ಪು ಖಾರ, ಈ ಥರ ಸಾಲಡ್ ಹಾಕ್ಕೊಂಡು ತಿಂದರೆ ಬ್ಲಡ್ ತುಂಬಾ ಪ್ಯೂರಿಫೈ ಆಗುತ್ತೆ. ಅದರಿಂದ ಯಾವಾಗಲಾದರೂ ಒಂದು ಹಸಿ ಈರುಳ್ಳಿ ಸ್ವಲ್ಪ 2 ಪೀಸ್ ತಿನ್ನಬೇಕು. ಯಾಕಂದರೆ ಬ್ಲಡ್ಡಲ್ಲಿರೋ ಒಂದೇನೇ ಟಾಕ್ಸಿನ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಯಾವಾಗಲಾದರೂ. ಇದು ತಿಳಿಸಾರು, ಬಸ್ಸಾರು ತುಂಬ ರುಚಿಯಾಗಿತ್ತು ಅಂತ ಹೇಳ್ತೀನಿ. ನಮ್ಮ ಮೋಹಿತ್ಗೂ ಹೇಳ್ತೀನಿ, ಯಾವಾಗಲಾದರೂ ಮೋಹಿತ್, ಐಶ್ವರ್ಯ, ನೀವು ಫ್ರೀ ಆದಾಗ, ನಿಮ್ಗೆ ರಜಾ ಇದ್ದಾಗ ಬನ್ನಿ ಒಂದು ಸಾರಿ. ಇನ್ನೂ ವಂಡರ್ಲಾಗೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ. ಇನ್ನೂ ಸುತ್ತಾಡೋದು ತುಂಬ ಪ್ಲೇಸಸ್ ಇದೆ, ಕರ್ಕೊಂಡು ಹೋಗ್ತೀನಿ. ಇವಾಗ ಬಂದರು ನೋಡಿ, ಫಂಕ್ಷನ್ ಬಿಟ್ಟೋಗಿದ್ದಾರೆ. ಅಕ್ಕ ಡ್ರೆಸ್ ಚೇಂಜ್ ಮಾಡ್ಕೊಂಬಂದವಳೆ. ಬಾ ಕವೆ. ಇದು 23ನೇ ತಾರೀಕು ಸಾಯಂಕಾಲಕ್ಕೆ ನಾನು ಏನು ಅಡುಗೆ ಮಾಡ್ತಾಯಿದ್ದೆ, ಏನೋ ಕೆಲಸ ಮಾಡ್ತಾ ಇರ್ತೀನಿ. ರ್ಯಾಂಡಮ್ ವ್ಲಾಗ್ನೇ ಅಂತ ಹೇಳ್ತೀನಿ. ಅವ್ರು ಬಂದ ದಿವಸದಿಂದ ಹಿಡಿದು, ಅಂದರೆ 23ನೇ ತಾರೀಕಿಂದ ಹಿಡಿದು ಮತ್ತು 24th ಗುರುವಾರ ಸಾಯಂಕಾಲ ಅವರು ಊರಿಗೆ ಹೊರಡೋವರೆಗೂ ಅವ್ರಿಗೆ ಬುತ್ತಿನ ರೆಡಿ ಮಾಡಿದೆ. ಅವ್ರಿಗೆ ಬಸ್ಸಲ್ಲಿ ಊಟ ಮಾಡೋದಕ್ಕೆ, SRS ಟ್ರಾವೆಲ್ಸಲ್ಲಿ ಊಟ ಮಾಡೋಕ್ಕೆ ಬುತ್ತಿ ರೆಡಿ ಮಾಡಿದ್ದೆ.
ಅಲ್ಲಿವರೆಗೂ ನಾನು ಇದನ್ನು ಒಂದು ಗ್ಲಿಮ್ಸ್ನ ವಿಡಿಯೋ ಶೂಟಿಂಗ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ನೋಡಿ ನೀವು ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ ಮತ್ತು ಲೈಕ್ಗಳ್ನ ಕೊಡಿ ಅಂತ ಹೇಳ್ತೀನಿ. ನನಗೆ ವೈಫೈದು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಆಮೇಲೆ ಏನದು ಜಿಯೋ ಇಂಟರ್ನೆಟ್ ಇದೆಯಲ್ಲ, ಆ MB ಏನೋ GB ಅದು ಸಾಕಾಗ್ತಾ ಇಲ್ಲ. ಹಾಗಾಗಿ ನನಗೆ ಅಪ್ಲೋಡ್ ಮಾಡೋದೇ ತುಂಬ ಪ್ರಾಬ್ಲಮ್ ಆಗಿದೆ, ಇಶ್ಯೂಸ್ ಆಗಿದೆ ಅಂತ ಹೇಳ್ತೀನಿ. ಜಿಯೋ ಅದು ಏನದು ಇಂಟರ್ನೆಟ್ಟು ಇದನ್ನು ವೈಫೈ ಕನೆಕ್ಷನ್ ತೊಗೊಳೋದಕ್ಕೆ ಇಲ್ಲಿ ಅದು ಏನದು ಟವರೋ ಏನೋ ಇಲ್ವಂತೆ. ನಮ್ಮನೆ ಅಕ್ಕಪಕ್ಕ ಎಲ್ಲೋ ಜಿಯೋದು ಅದು ಇಲ್ವಂತೆ. ಹಾಗಾಗಿನೇ ಏರ್ಟೆಲ್ಲ ಇನ್ನೊಂದು ಆ್ಯಕ್ಟ್ ಫೈಬರ ಅದನ್ನು ಇನ್ನೂ ನೋಡ್ತಾ ಇದ್ದಾರೆ. ಅದು ಈ ಥರದ್ದೆಲ್ಲ ನಾವು ಅಂದ್ಕೊಂಡಂಗೆ ಕೆಲವೊಂದು ಆಗಲ್ಲ. ನನಗಂತೂ ತುಂಬಾ ಅಪ್ಸೆಟ್ ಆಗಿಬಿಡುತ್ತೆ. ಕೆಲಸಗಳ್ನ ಯಾವುದಾದ್ರೂ ಮಾಡೋಣ ಅಂದರೆ ನನಗೆ ಈ ನಡುವೆ ಅಡೆತಡೆಗಳು ಸ್ವಲ್ಪ ಬರ್ತಾಯಿದೆ ನನ್ನ ಕೆಲಸದಲ್ಲಿ. ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಏನಾಗಿದೆಯೋ ಅಂತಲೂ ತಲೆ ಕೆಟ್ಟು ಹೋಗುತ್ತೆ. ಸ್ವಲ್ಪ ಶಾಂತಿಯಿಂದ ಕೂತ್ಕೊಂಡ್ಬಿಡ್ತೀನಿ. ಹಾಕೊಂಡು ಹೋಗಲಿ ಏನಾದ್ರೂ ಹೋಗು ಅತ್ಲಾಗ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತೀನಿ. ಅದಕ್ಕೇ ಎಷ್ಟೊಂದು ವಿಡಿಯೋ ನಾನು ರೆಡಿ ಮಾಡಿಟ್ಟಿದ್ದೀನಿ ಕೈನ್ ಮಾಸ್ಟರಲ್ಲಿ. ಇವಾಗ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಅದು GB ಸಾಕಾಗಲ್ಲ. ಏನು ನಾನು ಜಿಯೋ ಇಂಟರ್ನೆಟ್ದು ತೊಗೊಂಡಿದ್ದೀನಲ್ವ, ಸಾಕಾಗಲ್ಲ. ಅದು ವೈಫೈ ಇದ್ರೇ ನನಗೆ ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ, ತುಂಬ ಫಾಸ್ಟ್ ಆಗಾಗ್ಬಿಡುತ್ತೆ. ಅದಕ್ಕೋಸ್ಕರನ ಹೀಗೆ ಕೆಲವೊಂದು ಇಶ್ಯೂಸ್ ಆಗುತ್ತೆ ರೀ, ಏನು ಮಾಡೋಕ್ಕಾಗಲ್ಲ. ಸದ್ಯ ನಮಗೆ ಮನೆ ಒಂದು ಚೆನ್ನಾಗಾಗಿದೆ. ಸೊ ಯಾವುದು ಏನು ತಂಟೆ ತಕರಾರಿಲ್ಲ. ಈ ಮನೆಗೆ ಬಂದಮೇಲೆ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳ್ತೀನಿ. ನಮ್ಮ ಅಣ್ಣ ಅತ್ತಿಗೆಗೂ ಈ ಮನೆ, ನಮ್ಮ ಅಣ್ಣನ ಮಕ್ಕಳಿಗೆ ಈ ಮನೆ ಕಂಡ್ರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ, ಎಷ್ಟು ಗಾಳಿ ಬೆಳಕು, ಎಷ್ಟು ವಿಶಾಲವಾಗಿದೆ, ಪೀಸ್ಫುಲ್ ಆಗಿದೆ. ನಮಗೆ ಈ ಕಡೆ ನಿಮ್ಮ ಮನೆ ಏರಿಯಾ ಕಡೆನೇ ತುಂಬ ಇಷ್ಟ ಆಗುತ್ತೆ. ಜಯನಗರ 4th ಬ್ಲಾಕು ಮತ್ತು ಇಲ್ಲಿ ಮನೆ ಹತ್ತಿರ ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ಫೋರಮ್ ಮಾಲ್ ಇದೆ ರೀ. ಎಷ್ಟು ದೊಡ್ಡ ಸಕ್ಕದಾಗಿರೋ ಫೋರಮ್ ಮಾಲ್ ಇದೆ ಗೊತ್ತಾ. ನಾನು ಇವ್ರನ್ನೆಲ್ಲ ಅಲ್ಲೇ ಕರ್ಕೊಂಡು ಹೋಗಿರ್ತೀನಿ ಬಂದಾಗ ಫೋರಮ್ ಮಾಲ್ಗೆ. ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮಾಲ್ಗಳಿಗೆ ಹೋಗೋದಕ್ಕೆ. ಯಾಕೆಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದ 97, 98 ಕೋರಮಂಗಲನಲ್ಲಿ ಫಸ್ಟ್ ಫೋರಮ್ ಮಾಲ್ ಆಗಿತ್ತಲ್ಲ, ಅಲ್ಲಂತೂ ಎವ್ರಿ ಸಂಡೇ ಇಲ್ಲ 15 ಡೇಸ್ಗೆ ಒಂದು ಸಾರಿನಾದರೂ ಮಕ್ಕಳಿಗೆ ಕರ್ಕೊಂಡು ಶಾಪಿಂಗ್ ಮಾಡೋಕ್ಕೆ, ಮೂವಿ ನೋಡೋಕ್ಕೆ ಹೋಗಿ ನನಗೆ ಬೇಕಾದಷ್ಟು ಹೋಗಿದ್ದೀನಿ. ಮಕ್ಕಳಿಗೋಸ್ಕರ ಅಂದ್ರೂ ವಂಡರ್ಲಾ ಹೋಗೋದು, ಮತ್ತು ಲುಂಬಿನಿ ಗಾರ್ಡನ್ನು, ಮೈಸೂರು GRS ಫ್ಯಾಂಟಸಿ ಪಾರ್ಕು. ಪ್ರತಿ ಸಮರಲ್ಲೂ ಮಕ್ಕಳಿಗಂತೂ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ. ಅಷ್ಟು ಎಂಜಾಯ್ ಮಾಡಿಸಿದ್ದೀನಿ, ಅಷ್ಟು ಅವ್ರಿಗೆ ಖುಷಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಬೆಂಗಳೂರಲ್ಲಿ ಕೋರಮಂಗಲನಲ್ಲಿ ಫೋರಮ್ ಮಾಲ್ ಆಗಿತ್ತು 97, 98ಅಲ್ಲಿ. ಅವಾಗಿಂದನೂ ನಾನು ಹೋಗಿದ್ದೀನಿ. ನನಗೆ ಜಾಸ್ತಿ ಇಷ್ಟ ಆಗೋದು ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀನಿ. ಇದು ಗುರುವಾರ ದಿವಸ 12 ಗಂಟೆಗೆ ನಾವು ಕರೆಕ್ಟಾಗಿ ಇಲ್ಲಿ ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ 4th ಬ್ಲಾಕ್ಗೆ. ಅವ್ರಿಗೆ ಶಾಪಿಂಗ್ ಮಾಡಿಸೋಣ, ಅವ್ರ ಮಕ್ಕಳಿಗೆ ಬಟ್ಟೆಗಳು ತೊಗೊಳ್ಬೇಕಾಗಿತ್ತು. ಮತ್ತು ಗಂದಿಗೆ ಅಂಗಡಿನಲ್ಲಿ ಸ್ವಲ್ಪ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ನಮ್ಮ ಅತ್ತಿಗೆಗೆ ಏನೇನೋ ಹೆಣ್ಮಕ್ಳಿಗೆ ಇರುತ್ತಲ್ವ ಮನೆಗೆ, ಅದು ಬೇಕು ಇದು ಬೇಕು. ಹಬ್ಬಗಳು ವರಮಹಾಲಕ್ಷ್ಮಿ ಗಣೇಶ ಹಬ್ಬ ಬಂದರೆ ಮುತ್ತೈದೆಯರು ಕರೆದ್ರೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅದು ಬೇಕು ಇದು ಬೇಕು ಅಂತ ಲಿಸ್ಟೇ ಇರುತ್ತೆ ಹೆಣ್ಮಕ್ಳಿಗೊಂದು. ಅದಕ್ಕೆ ನಮ್ಮ ಅತ್ತಿಗೆ ಇದೆಲ್ಲ ಬೇಕಿದೆ ಅಂತ ಹೇಳಿದ್ರು ಪಾಪ. ಸರಿ ಬನ್ನಿ ನಾವು ಇಲ್ಲೇ ಹೋಗೋಣ, ತೋರಿಸ್ತೀನಿ ನಿಮಗೆ ಕಾಂಪ್ಲೆಕ್ಸ್ ಹೆಂಗಿದೆ ನೋಡಿ ನೀವು. ಅದು ಮಧ್ಯಾಹ್ನ ಹೋದ್ರೇ ಸರಿ, ಸಾಯಂಕಾಲ ಎಲ್ಲ ಹೋದರೆ ಏನೂ ಗೊತ್ತಾಗಲ್ಲ. ನಾವಾದರೆ ಪರವಾಗಿಲ್ಲ, ನಾವು ಲೋಕಲ್ಸ್ ಇಲ್ಲಿರೋರಾದರೆ ಪರವಾಗಿಲ್ಲ, ಬೆಂಗಳೂರಲ್ಲಿ ಇರೋರೇ ಆದರೆ. ಬಟ್ ಪಾಪ ಹೊರಗಡೆಯಿಂದ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರಿಗೆ ಏನಿದ್ರು ಮಧ್ಯಾಹ್ನ ಒಂದು 11 ಗಂಟೆಗೆ ಆ ಥರ ಬೆಳಕಲ್ಲಿದ್ದಾಗ ಕರ್ಕೊಂಡು ಬಂದರೆ ಪ್ರತಿಯೊಂದು ರೋಡು, ಒಂದು ಕ್ರಾಸು, ಹೋಟೆಲ್ಸು ಮತ್ತು ಬಟ್ಟೆ ಶಾಪ್ಗಳು, ಇದೆಲ್ಲ ಸ್ಟ್ರೀಟ್ ಶಾಪಿಂಗು ಮತ್ತು ಇದೆಲ್ಲನೂ ನೀಟಾಗಿ ಅವ್ರಿಗೆ ಕಾಣಿಸುತ್ತೆ, ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಕತ್ಲಲ್ಲಿ ಬೇಗ ಅಂದರೆ ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸು 8:15, 8:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ರೋಡ್ ಫುಲ್ ಖಾಲಿ ಹೊಡಿತಾ ಇರುತ್ತೆ. ಅದಕ್ಕೇ ನಾನು 11:30, 12 ಗಂಟೆಗೆ ಗುರುವಾರ ದಿವಸ ಕರ್ಕೊಂಬಂದೆ. ಆಮೇಲೆ ಮನೇಲಿ ಅಡುಗೆ ಮಾಡಿಟ್ರೆ ಇವರು ಬೇಡ, ಇಲ್ಲ ಹೋಟೆಲಲ್ಲೇ ತಿನ್ನೋಣ ಅಂತಂದರು. ಸೊ ಪಾಪ ಯಾವಾಗೋ ಒಂದು ಸಾರಿ ಬಂದಿರ್ತಾರಲ್ಲ, ಅವ್ರಿಗೆ ಯಾಕೆ ಬೇಜಾರು ಮಾಡೋದು, ಆಯಿತು ನಡೀರಿ ಅಂತ ಇಲ್ಲಿಗೆ ಬಂದ್ವಿ. ಒಂದು ಹೋಟೆಲ್ಗೆ ಬಂದಿದ್ದೀವಿ, ಚೆನ್ನಾಗಿದೆ. ನಮ್ಮ ಐಶುಗೋಸ್ಕರ, ಅವಳಿಗಿಷ್ಟ. ಸೊ ಪಾಪ ಮಕ್ಕಳು ಚೆನ್ನಾಗಿದ್ಕೊಳ್ಳಿ, ಅವ್ರಿಗೇನು ಬೇಕೋ ಅವು ಆರ್ಡ್ರ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಅಣ್ಣನೂ ಕರ್ಕೊಂಬಂದ. ನಮ್ಮ ಅತ್ತಿಗೆನೂ ಬನ್ನಿರಿ ಹೋಗೋಣ ಅಂದರು. ಏನದು ಪನ್ನೀರ್ ಬಿರಿಯಾನಿ, ಕೊತ್ತಂಬರಿ ಸೂಪು ಫೇಮಸ್ ಅಂತೆ. ಕೊತ್ತಂಬರಿ ಸೂಪು ತುಂಬ ಫೇಮಸ್ ಅಂತೆ. ನಮ್ಮ ಐಶು ಹೇಳಿದ್ಲು, ಅವಳಿಗೆ ಅವ್ರ ಫ್ರೆಂಡ್ ಹೇಳಿದ್ದಾರೆ, ಬೆಂಗಳೂರಿಗೆ ಹೋದರೆ ಇಲ್ಲಿ ಹೋಗು ಜಯನಗರನಲ್ಲಿದೆ ಅಂತ ಅಡ್ರೆಸ್ ಹೇಳಿದ್ದಾರೆ. ಸೊ ಇಂಟರ್ನೆಟಲ್ಲೆಲ್ಲ ಅವಳು ಅಡ್ರೆಸ್ ಲೊಕೇಶನ್ ಎಲ್ಲ ಚೆಕ್ ಮಾಡಿಬಿಟ್ಟು ನನಗೆ ಹೇಳಿದ್ಲು, ಅಯ್ಯೋ ಇಲ್ಲೇ ವಾಕೇಬಲ್ ಇದೆ ಬಾ ಅಂತ ಬಂದ್ವಿ. ಶಾಪಿಂಗೆಲ್ಲ ಮುಗಿಸ್ಕೊಂಡು ಅಲ್ಲೇ 4th ಬ್ಲಾಕಲ್ಲಿನೇ ಇದು ರೆಸ್ಟೋರೆಂಟ್ ಇರೋದು, ಹೋಟೆಲ್ ಇರೋದು. ಪನ್ನೀರ್ ಬಿರಿಯಾನಿ,
ರಾಯ್ತ, ಆಮೇಲೇನೋ ಯಾವುದೋ ಮೊಜಿಟೊ, ಲೆಮನ್ ಮೊಜಿಟೊ, ಕೊತ್ತಂಬರಿ ಸೂಪು, ಇದೆಲ್ಲನೂ. ಆಮೇಲೆ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಅದು ಎಲ್ಲನೂ ತಿಂದ್ಕೊಂಡು ಆಮೇಲೆ ಸುಸ್ತಾಗ್ಬಿಡ್ತು. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವಾ. 3 ಗಂಟೆಗೆ 3:30 4 ಗಂಟೆಗೆ ಮನೆಗೆ ಬಂದಾಗ 3:30 4 ಗಂಟೆ ಆಗಿತ್ತೇನೋ. ಹೌದು, 4 ಗಂಟೆ ಆಗಿತ್ತು. ಆಮೇಲೆ ಬರ್ತಾ ಇದ್ದಂಗೆ ಎಲ್ಲ ಪ್ಯಾಕ್ ಮಾಡಿಟ್ರು. 1 ಅವರ್ ಮಲ್ಕೊಂಡ್ರು. ಅಂದರೆ ಗುರುವಾರದ ದಿವಸ 1 ಅವರ್ ಮಲ್ಕೊಂಡ್ರು. ಆಮೇಲೆ ಅವರೆಲ್ಲ ಎದ್ದ ತಕ್ಷಣ 6 ಗಂಟೆಗೆ ಟೀ ಮಾಡಿಕೊಟ್ಟೆ. ಟೀ ಮಾಡಿ ಆದಮೇಲೆ ಚಪಾತಿಗಳ್ನ ಮಾಡಿದೆ, ಪದ್ರ ಚಪಾತಿ ಮಾಡಿ, ಬದನೇಕಾಯಿ ಪಲ್ಯ ಮಾಡಿ, ಶೇಂಗಾ ಚಟ್ನಿ ಪುಡಿ, ಉಪ್ಪಿನಕಾಯಿ, ಸ್ವಲ್ಪ ಅನ್ನ ಮತ್ತು ಹೆಸರು ಕಾಳು ಸಾರು ಮಾಡಿದ್ದೆ. ಅದನ್ನು ಎಲ್ಲನೂ ಬುತ್ತಿ ಅವ್ರಿಗೆ ಪ್ಯಾಕ್ ಮಾಡಿ ಬಸ್ಸಲ್ಲಿ ತಿನ್ಕೊಳ್ಳಿ ಅಂತ ಪೇಪರ್ ಪ್ಲೇಟು, ಸ್ಪೂನು, ಮತ್ತು ಏನಾದರೂ ವೇಸ್ಟ್ ಬಿಸಾಕೋಕ್ಕೆ ನ್ಯೂಸ್ ಪೇಪರು, ಮತ್ತು ಇದೆಲ್ಲ ವೇಸ್ಟ್ ಹಾಕೋಕ್ಕೆ 1-2 ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಜೋಡಿಸ್ಕೊಟ್ಟೆ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ನನಗೆ. ಯಾಕೆಂದರೆ ಅವರು ಹೋಗ್ತಾ ಇರಬೇಕಾದ್ರೆ ಮೊಬೈಲು ಅವ್ರಿಗೆ ನೆನಪು ಮಾಡಬೇಕು, ಚಾರ್ಜರು, ಮತ್ತು ವಾಲೆಟ್ಸು, ಮತ್ತು ಸ್ಪೆಕ್ಟ್ಸು ಇರುತ್ತಲ್ವ, ಅದನ್ನು ತೊಗೊಂಡ್ರಾ, ಇದನ್ನು ತೊಗೊಂಡ್ರಾ, ಪೇಸ್ಟ್ ತೊಗೊಂಡ್ರಾ, ಬ್ರಷ್ ತೊಗೊಂಡ್ರಾ, ಸೋಪ್ಗಳು ತೊಗೊಂಡ್ರಾ, ಶಾಂಪೂ ಎತ್ಕೊಂಡ್ರಾ, ಆಮೇಲೆ ಪರ್ಸು ಅದನ್ನು ನೋಡ್ಕೊಳ್ಳಿ, ಚಾರ್ಜರ್ ನೋಡ್ಕೊಳ್ಳಿ, ಇದನ್ನೆಲ್ಲ ಜ್ಞಾಪಿಸೋದು, ಎಲ್ಲ ಪ್ಯಾಕ್ ಮಾಡೋದು ಇರುತ್ತೆ. ಹಾಗಾಗಿನೇ ನಾನು ಯಾವುದನ್ನು ಇದನ್ನು ಶೂಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ರೆಡಿಯಾಗಿದೆ ನೋಡಿ ಟ್ರಾಲಿ ಎಲ್ಲ. ಸೊ ಬುತ್ತಿನೂ ಕಟ್ಕೊಟ್ಟೆ, ಎಲ್ಲೂ ಇಳಿಬೇಡಿ, ಆರಾಮಾಗಿ ಕೂತ್ಕೊಂಡು ತಿನ್ನಿರಿ ಅಂತ ಪೇಪರ್ ಪ್ಲೇಟು, ಸ್ಪೂನು ಎಲ್ಲ ಹಾಕ್ಕೊಟ್ಟೆ. ನನಗೂ ಒಂದು ನಿಶ್ಚಿಂತೆ, ಊಟ ಮಾಡ್ಕೊಳ್ತಾರೆ ಬಸ್ಸಲ್ಲಿ ಪಾಪ ಅಂದ್ಬಿಟ್ಟು. ಆಮೇಲೆ ನಾನು ಅವ್ರು ಹೋದ್ಮೇಲೆ ನನಗೂ ಬೇಜಾರಾಗ್ತಾಯಿತ್ತು. ಕೆಲಸ ಮಾಡೋಣ, ಮೈಂಡ್ ಡೈವರ್ಟ್ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಎಲ್ಲ ಪಾತ್ರೆಗಳ್ನ ತೊಳೆದು ಕಟ್ಟೆ ಎಲ್ಲ ಕೌಂಟ್ರ್ ಟಾಪ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರಿಂಗ್ ಮಾಡ್ತಾಯಿದ್ದೀನಿ ಇವಾಗ ಗುರುವಾರ 9:30 ಆಗಿದೆ ಅಂದ್ಕೊಳ್ತೀನಿ ರಾತ್ರಿ. ಸೊ ವಾಯ್ಸ್ ಓವರಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸ ಮಾಡಿಕೊಂಡು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಂಡು ನಮ್ಮ ಇಶಾನಿಗೆ ಫುಡ್ ಕೊಟ್ಟೆ. ಅವ್ರು ಹೋಗಿ ಸ್ವಲ್ಪ ಹೊತ್ತಿಗೆ ಅವಳಿಗೂ ಫುಡ್ ಕೊಟ್ಟೆ. ಅವಳು ತಿಂದ್ಕೊಂಡು ಮಲ್ಕೊಂಡ್ಬಿಟ್ಲು. ಅವಳು ಆಟ ಆಡಿ ಸುಸ್ತಾಗ್ಬಿಟ್ಟಿದ್ಲು. ಬೆಳಗ್ಗಿಂದ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ ಅಪ್ಪ, ಯಾವಾಗ ಮಳೆ ಬರುತ್ತೋ ಅನ್ನೋ ಥರ ಇದೆ. ಈ ಥರ ಇತ್ತು ನಮ್ಮ ಅಣ್ಣ ಅತ್ತಿಗೆ ಬಂದಾಗ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಅಂತ ಹೇಳ್ತೀನಿ.